ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 952 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 5ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಹೊಸ ಕೋಟಾ ಪಟ್ಟಿ 2025 ಅಡಿಯಲ್ಲಿ ಸಾರ್ವಜನಿಕ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಸಾಮಾನ್ಯ ವರ್ಗದ ಪರಿಷ್ಕೃತ ಪಾಲು ಎಷ್ಟು? ಅಂಡರ್ ಕರ್ನಾಟಕಸ್ ನ್ಯೂ ಕೋಟಾ ರೋಸ್ಟರ್ 2025, ವಾಟ್ ಈಸ್ ದಿ ರಿವೈಸ್ಡ್ ಶೇರ್ ಆಫ್ ಜನರಲ್ ಕ್ಯಾಟಗರಿ ಇನ್ ಪಬ್ಲಿಕ್ ಜಾಬ್ಸ್ ಆ್ಯಂಡ್ ಎಜುಕೇಷನ್? ಸೊ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈಗ ಒಳ ಮೀಸಲಾತಿ ಕಂಪ್ಲೀಟ್ ಆಗಿದ್ದು, ಈಗ ಓವರ್ ಆಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ 2025 ರೋಸ್ಟರನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಹೊಸ ಅಪ್ಡೇಟ್ನ ಪ್ರಕಾರ ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಎಲ್ಲಿವರೆಗೂ ಅಂದರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ರಿಸರ್ವೇಷನ್ ಬರೋದಿಲ್ಲ, ಅವರಿಗೆ ಎಷ್ಟು ಪರ್ಸೆಂಟೇಜ್ವರೆಗೂ ಅಲೋ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ಹೊಸ ರೋಸ್ಟರ್ನ ಪ್ರಕಾರ 44% ಅವಕಾಶಗಳನ್ನು ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿಗೆ ಕೊಡ್ತಕ್ಕಂಥ ಒಂದು ಹೊಸ ರೋಸ್ಟರ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಈ ಬದಲಾಗಿರ್ತಕ್ಕಂಥ ರೋಸ್ಟರ್ ನಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪರ್ಸೆಂಟೇಜ್ ಅನ್ನ ಇಲ್ಲಿ ಬದಲಾಗಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಜನರಲ್ ಕ್ಯಾಟಗರಿ ಮುಂಚೆ ಇದ್ದಿದ್ದು 50% ಇತ್ತು, ಇದನ್ನ ಈಗ 44%ಗೆ ಕಡಿಮೆ ಮಾಡಿರ್ತಾರೆ. OBC ಇದ್ದಿದ್ದು 32%, ಇದನ್ನ ಹಾಗೆಯೇ ರಿಟೈನ್ ಮಾಡಿರ್ತಾರೆ 32%. SC ಅದು 15% ಇದ್ದಿದ್ದನ್ನ 17%ಗೆ ರೇಸ್ ಮಾಡಿರ್ತಾರೆ. ಸೊ ST 3% ಇದ್ದಿದ್ದನ್ನ 7%ಗೆ ಇದನ್ನ ರೇಸ್ ಮಾಡಿರ್ತಾರೆ. ಸೊ ಈ ಒಂದು ಬದಲಾವಣೆಯನ್ನು ನಾವು ಕರ್ನಾಟಕಸ್ ನ್ಯೂ ಕೋಟಾ ರೋಸ್ಟರ್ 2025 ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ವಿಶೇಷವಾಗಿ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 50% ಅವಕಾಶಗಳನ್ನ 44%ಗೆ ಪಬ್ಲಿಕ್ ಜಾಬ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಸೊ ಈ ಎರಡು ವರ್ಗಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗದವರಿಗೆ 50%ದಿಂದ 44%ಕ್ಕೆ ಇಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಟೋಟಲ್ ರಿಸರ್ವೇಷನ್ ಅಂದ್ರೆ ಈಗ ಒಟ್ಟು ಮೀಸಲಾತಿ, ಜನರಲ್ ಕ್ಯಾಟಗರಿಯನ್ನ ಬಿಟ್ಟು ಒಟ್ಟು ಮೀಸಲಾತಿ ಈಗ 56%ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ 56%ಗೆ ಇನ್ಕ್ರೀಸ್ ಆಗಿರುತ್ತೆ, ಬ್ರೀಚಿಂಗ್ ದಿ ಸುಪ್ರೀಂ ಕೋರ್ಟ್ಸ್ 50% ಕ್ಯಾಪ್ ಸೆಟ್ ಇನ್ ಇಂದಿರಾ ಸಾನ್ವಿ ಕೇಸ್. ಸೊ ಇಂದಿರಾ ಸಾನ್ವಿ ಕೇಸ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಈ ರಿಸರ್ವೇಷನ್ ಅನ್ನ ಅಂದ್ರೆ ಮೀಸಲಾತಿ ಏನಿರುತ್ತೆ ಅದು 50%ಕ್ಕಿಂತ ಮೀರಬಾರದು ಅಂತ ಒಂದು ತೀರ್ಪಿರುತ್ತೆ. ಆ ತೀರ್ಪಿಗೆ ತದ್ವಿರುದ್ಧವಾಗಿ ಇದು 50% ಅನ್ನ ಬ್ರೀಚ್ ಆಗಿರುತ್ತೆ. ಸೊ ಇದು 50%ಗಿಂತ ಜಾಸ್ತಿ ಆಗಬಾರದು ಅಂತಕ್ಕಂಥ ಒಂದು ಪ್ರಕರಣವನ್ನ ನಾವು ಇಂದಿರಾ ಸಾನ್ವಿ ಕೇಸ್ ಅಂತ ಹೇಳ್ತೇವೆ. ಅದನ್ನು ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಬಟ್ ಈಗ ಈ ಒಂದು ಪರ್ಸೆಂಟೇಜ್ ಲಿಮಿಟ್ ಏನಿರುತ್ತೆ ಅದು ಕ್ರಾಸ್ ಆಗಿರ್ತಕ್ಕಂಥದ್ದನ್ನ ಕೂಡ ಈ ಒಂದು ಹೊಸ ರೋಸ್ಟರ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಕಾಸ್ಟ್ ವೈಸ್ ಏನ್ ಚೇಂಜ್ ಆಗಿದೆ ಅದನ್ನ ಆಲ್ರೆಡಿ ನಾನು ಮೆನ್ಷನ್ ಮಾಡಿರ್ತೇನೆ. ಸೊ OBC ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಜನರಲ್ ಕ್ಯಾಟಗರಿ ಆಗಿರ್ಬೋದು, ಇವನ್ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ PDF. ಸೊ ಹಾಗಿದ್ರೆ ವಾಟ್ ಈಸ್ ದ ಪಾಲಿಸಿ ಕಾಂಟೆಕ್ಸ್ಟ್ ಅಂಡ್ ಪೊಲಿಟಿಕಲ್ ವಿಷನ್? ಸೊ ಇದರ ಒಂದು ರಾಜಕೀಯ ದೃಷ್ಟಿಕೋನ ಏನು ಅಂತ ನಾವು ನೋಡೋದಾದ್ರೆ, ಸೊ ಸಿದ್ದರಾಮಯ್ಯಸ್ ಗೋಲ್, ಇವರ ಗುರಿ ಏನು ಅಂದ್ರೆ ಈ ಟೋಟಲ್ ರಿಸರ್ವೇಷನ್ ಏನಿದೆ ಅದನ್ನ 75% ವರೆಗೂ ಕ್ಯಾರಿ ಮಾಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಗುರಿ ಆಗಿರುತ್ತೆ. ಸೊ ನಮ್ಮ ನೈಬರಿಂಗ್ ಸ್ಟೇಟ್ಸ್ ಅನ್ನ ನಾವು ನೋಡೋದಾದ್ರೆ ತಮಿಳುನಾಡಿನಲ್ಲಿ ರಿಸರ್ವೇಷನ್ 69% ಇರುತ್ತೆ, ಜಾರ್ಖಂಡ್ ನಲ್ಲಿ 77% ಇರುತ್ತೆ. ಸೊ ಆಸ್ ಆಫ್ ದಿ ನ್ಯೂ ರೋಸ್ಟರ್ ನಮ್ಮ ಕರ್ನಾಟಕದಲ್ಲಿ 56% ರಿಸರ್ವೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಅಕ್ರಾಸ್ OBC, SC ಮತ್ತೆ ST ಆಗಿರುತ್ತೆ. ಸೊ ಇದನ್ನ 75%ಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಒಂದು ಸರ್ಕಾರದ ಒಂದು ಉದ್ದೇಶವಾಗಿರುತ್ತೆ. ಸೊ ಈಗ ಒಂದು ಲೀಗಲ್ ಜಸ್ಟಿಫಿಕೇಶನ್ ಅಂದ್ರೆ 50%ಗಿಂತ ಬ್ರೀಚ್ ಆಗಬಾರ್ದು ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿರುತ್ತೆ. ಸೊ ಅದಕ್ಕೆ ಒಂದು ಕಾನೂನು ಸಮರ್ಥನೆ ಏನು ಅಂದ್ರೆ 50% ಕ್ಯಾಪ್ ಏನಿದೆ ಈಸ್ ನೋ ಲಾಂಗರ್ ಸ್ಯಾಂಕ್ರೋಸ್ಯಾಕ್ಟ್ ಪೋಸ್ಟ್ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ. ಅಂದರೆ ಈ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಒಂದು ಕೋಟಾವನ್ನು ಮಾಡಿರ್ತಾರೆ. ಸೊ ಆ ಒಂದು ಕೋಟಾದಲ್ಲಿ 10% ರಿಸರ್ವೇಷನ್ ಇರುತ್ತೆ. ಸೊ ಯಾವಾಗ ಈ ಒಂದು EWS ಕೋಟಾವನ್ನು ನಾವು ತಗೊಂಡ್ಬಂದಿದ್ದೇವೆ, ಅದಾದಮೇಲೆ ಈ ಒಂದು ಇಂದಿರಾ ಸಾನ್ವಿ ಕೇಸಲ್ಲಿ ಬಂದಿರತಕ್ಕಂಥ ಒಂದು ತೀರ್ಪೇನಿರುತ್ತೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಅಂತಕ್ಕಂಥದ್ದು ಒಂದು ಲೀಗಲ್ ವ್ಯಾಲ್ಯೂ ಆಗಿ ಅಥವಾ ಲೀಗಲ್ ಅಥವಾ ಕಾನೂನು ಸಮರ್ಥನೆಯಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ ಅಡ್ಮಿನಿಸ್ಟ್ರೇಟಿವ್
ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟಿವ್, ಆಡಳಿತಾತ್ಮಕ ನಿರ್ದೇಶನ ಏನು ಅಂತ ನಾವು ನೋಡೋದಾದ್ರೆ ಆಲ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ಸ್ ಮಸ್ಟ್ ಫಾಲೋ ನ್ಯೂ ರೋಸ್ಟರ್. ಅಂದ್ರೆ ಇನ್ಮೇಲೆ ಏನೇನು ನೇರ ನೇಮಕಾತಿಗಳಾಗುತ್ತೆ ಅಂದ್ರೆ ಪರೀಕ್ಷೆಗಳ ಮುಖಾಂತರ ಏನೇನು ನೇರ ನೇಮಕಾತಿಗಳಾಗುತ್ತೆ ಸೊ ಅದನ್ನೆಲ್ಲ ಹೊಸ ಪಟ್ಟಿಯ ಮುಖಾಂತರ ಅಥವಾ ಹೊಸ ರೋಸ್ಟರ್ನ ಮುಖಾಂತರ ಆ ಒಂದು ವೇಕೆನ್ಸೀಸ್ ಅನ್ನ ಫಿಲ್ ಮಾಡ್ತಕ್ಕಂಥ ಮಾರ್ಗದರ್ಶನವನ್ನ ನೀಡಲಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಂದಿರಾ ಸಾಹ್ನಿ ಕೇಸ್ 1992 ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಂದಿರಾ ಸಾಹ್ನಿ ಕೇಸ್ ಇದು ಇಂದಿರಾ ಸಾಹ್ನಿ ಮತ್ತೆ ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶ ಒಕ್ಕೂಟ ಮತ್ತೆ ಇಂದಿರಾ ಸಾಹ್ನಿ ನಡುವೆ 1992 ಆಗಿರ್ತಕ್ಕಂಥ ಒಂದು ಪ್ರಕರಣ ಆಗಿರುತ್ತೆ. ಸೊ ಈ ಒಂದು ಕೇಸನ್ನ ಮಂಡಲ್ ಕಮಿಷನ್ ಕೇಸ್ ಅಂತ ಕೂಡ ಕರೀತಾರೆ. ಸೊ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಈ ಒಂದು ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸಂವಿಧಾನದ ಹೆಗ್ಗುರುತು ಪ್ರಕರಣ ಅಂತ ಸೊ ಈ ಒಂದು ಇಂದಿರಾ ಸಾಹ್ನಿ ಕೇಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಾಯ್ತು ಈ ಒಂದು ಪ್ರಕರಣವನ್ನ, ಸೊ ಈ ಒಂದು ಪ್ರಕರಣದಲ್ಲಿ ಬಂದಿರತಕ್ಕಂಥ ವರ್ಡಿಕ್ಟ್ ಅನ್ನ ಮಂಡಲ್ ವರ್ಡಿಕ್ಟ್ ಅಂತ ಕೂಡ ಕರೀತಾರೆ. ಏನಕ್ಕೆ ಮಂಡಲ್ ವರ್ಡಿಕ್ಟ್ ಅಂತ ಕರೀತಾರೆ ಅದನ್ನು ಕೂಡ ನಾವು ಮುಂದೆ ಡಿಸ್ಕಸ್ ಮಾಡೋಣ. 1990 ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು 1990s. 1990 ಪ್ರೈಮ್ ಮಿನಿಸ್ಟರ್ ವಿ.ಪಿ. ಸಿಂಗ್ ಆಗಿದ್ದಾಗ, ಸೊ ವಿ.ಪಿ. ಸಿಂಗ್ ರವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವರು ಮಂಡಲ್ ಕಮಿಷನ್ ರಿಪೋರ್ಟ್ ಅನ್ನ ಅಂದ್ರೆ 1980 ಒಂದು ಆಯೋಗವನ್ನ ನೇಮಕ ಮಾಡಲಾಗಿರುತ್ತೆ. ಅದನ್ನ ನಾವು ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಅಂತ ಹೇಳ್ತೇವೆ. ಸೊ ಈ ಒಂದು ಆಯೋಗ ಕೊಟ್ಟಿರ್ತಕ್ಕಂಥ ಒಂದು ರೆಕಮೆಂಡೇಶನ್ಸ್ ಅನ್ನ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. 27% ರಿಸರ್ವೇಶನ್ ಫಾರ್ OBCs ಇನ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನ ಶಿಫಾರಸು ಮಾಡ್ತಕ್ಕಂಥ ಮಂಡಲ್ ಆಯೋಗದ ವರದಿಯನ್ನ ಪ್ರಧಾನ ಮಂತ್ರಿ ವಿ.ಪಿ. ಸಿಂಗ್ ರವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಅದನ್ನ ಜಾರಿಗೆ ತರ್ತಾರೆ. ಸೊ ಯಾವಾಗ ಈ ಒಂದು ಬದಲಾವಣೆಯನ್ನ ಮಾಡ್ತಾರೆ ಅದ್ರ ಜೊತೆಗೆ ಈ ಟೋಟಲ್ ರಿಸರ್ವೇಶನ್ ಏನಾಗುತ್ತೆ ಅದು 49.5%ಗೆ ಹೋಗುತ್ತೆ. ಅಂದ್ರೆ ಯಾವಾಗ OBCಗೆ ರಿಸರ್ವೇಶನ್ ಅನ್ನ ಅವರು ಹೆಚ್ಚು ಮಾಡ್ತಾರೆ ಎಲ್ಲಾ ಕ್ಯಾಟಗರೀಸ್ ಅಕ್ರಾಸ್ SC ST OBC ಇವೆಲ್ಲದನ್ನ ಸೇರಿಸ್ಕೊಂಡ್ರೆ ಟೋಟಲ್ ರಿಸರ್ವೇಶನ್ ಎಷ್ಟಾಗುತ್ತೆ ಅಂದ್ರೆ 49.5%ಗೆ ರೀಚ್ ಆಗುತ್ತೆ. ಸೊ ಈ ಒಂದು ಬದಲಾವಣೆ ಏನಿರುತ್ತೆ ನೇಷನ್ ವೈಡ್ ಪ್ರೊಟೆಕ್ಟ್ ಆಗುತ್ತೆ. ಅಂದ್ರೆ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಗಳಾಗುತ್ತೆ. ಈ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ಕಾನೂನು ರೀತಿಯಲ್ಲಿ ಅವರು ಸಾಕಷ್ಟು ಸವಾಲುಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥ ಒಂದು ಪ್ರಕರಣ ಇದಾಗಿರುತ್ತೆ. ಸೊ ಫೈನಲಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದು ಅಂತಿಮ ತೀರ್ಪನ್ನ ಕೊಡುತ್ತೆ. ಆ ತೀರ್ಪಲ್ಲಿ ಏನೇನು ಕೊಟ್ಟಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫೈನಲಿ 9 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ 9 ತೀರ್ಪುಗಾರರ ಅಥವಾ 9 ನ್ಯಾಯಾಧೀಶರ ಒಂದು ಸಂವಿಧಾನದ ಪೀಠದಿಂದ ಒಂದು ತೀರ್ಪನ್ನ ನೀಡಲಾಗುತ್ತೆ. ಸೊ ದಟ್ ವಾಸ್ ಆನ್ 16th ನವೆಂಬರ್ 1992 1992 ಆ ಒಂದು ತೀರ್ಪು ಬರುತ್ತೆ. ಇಟ್ ಲೇಡ್ ಡೌನ್ ಫೌಂಡೇಶನಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಈ ಒಂದು ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ಮೂಲಭೂತ ತತ್ವಗಳನ್ನ ನೀಡಿರ್ತಕ್ಕಂಥ ಒಂದು ವರ್ಡಿಕ್ಟ್ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರ್ಡಿಕ್ಟ್ ನ ಪ್ರಕಾರ ಏನೇನು ಅವರು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ OBC ರಿಸರ್ವೇಶನ್ ವ್ಯಾಲಿಡಿಟಿ ಅಂದ್ರೆ OBCಗೆ ಸಂಬಂಧಪಟ್ಟಂತೆ ಮೀಸಲಾತಿ ಏನಿರುತ್ತೆ ಅದಕ್ಕೆ ಮಾನ್ಯತೆಯನ್ನ ನೀಡಲಾಗುತ್ತೆ. ಏನಕ್ಕೆ ಮಾನ್ಯತೆಯನ್ನ ನೀಡಲಾಗುತ್ತೆ ಅಂದ್ರೆ ಆರ್ಟಿಕಲ್ 16 ಕ್ಲಾಸ್ 4 ಆರ್ಟಿಕಲ್ ವಿಧಿ 14 ಕ್ಲಾಸ್ 4 ನ ಅನ್ವಯ ರಿಸರ್ವೇಶನ್ ಫಾರ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗ ಯಾರಿರ್ತಾರೆ ಅವರಿಗೆ ಮೀಸಲಾತಿಯನ್ನ ನೀಡ್ತಕ್ಕಂಥದ್ದು ಸಂವಿಧಾನಕವಾಗಿದೆ ಅಂತಕ್ಕಂಥದ್ದನ್ನ ನಾವು ಆರ್ಟಿಕಲ್ 16 ಕ್ಲಾಸ್ 4 ನ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಎರಡನೇ ಪಾಯಿಂಟ್ ಏನಂದ್ರೆ ಕ್ಯಾಸ್ಟ್ ಆಸ್ ಅ ಕ್ರೈಟೀರಿಯನ್ ಅಂದ್ರೆ ಈ ಒಂದು ರಿಸರ್ವೇಶನ್ ಅನ್ನ ನೀಡಲಿಕ್ಕೆ ಜಾತಿಯನ್ನ ಮಾನದಂಡವಾಗಿ ಪರಿಗಣಿಸಬೇಕು ಅಂತ ಈ ತೀರ್ಪು ಹೇಳುತ್ತೆ. ಅದರ ಅರ್ಥ ಏನು ಅಂದ್ರೆ ಈ ಬ್ಯಾಕ್ವರ್ಡ್ನೆಸ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ಅವರ ಎಕನಾಮಿಕ್ ಸ್ಟೇಟಸ್ ಅನ್ನ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬೈ ಕಾಸ್ಟ್ ಅನ್ನ ನೋಡುವುದರ ಮುಖಾಂತರ ರಿಸರ್ವೇಶನ್ ಅನ್ನ ಕೊಡಲೇಬೇಕಾಗುತ್ತೆ ಅಂತಕ್ಕಂಥ ಒಂದು ತೀರ್ಪನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ದೇ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಕ್ರೀಮಿ ಲೇಯರ್ ಕೆನೆ ಪದರ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕೆನೆ ಪದರ ಅಂದ್ರೆ ಆ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ವರ್ಗದಲ್ಲಿ ಯಾರಾದ್ರೂ ಸ್ವಲ್ಪ
ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ರೆ ಸೊ ಅವರಿಗೆ ಆ ಒಂದು ಫೆಸಿಲಿಟಿಯನ್ನ ಕೈ ಬಿಡ್ತಕ್ಕಂಥ ಒಂದು ನಿರ್ಧಾರವನ್ನ ನಾವು ಕ್ರೀಮಿ ಲೇಯರ್ ಅಂತ ಹೇಳ್ತೇವೆ. ಸೊ ಇದನ್ನ OBCಗಳಿಗೆ ಇಂಟ್ರಡ್ಯೂಸ್ ಮಾಡ್ತಾರೆ, ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ ಈ ಒಂದು ಕ್ರೀಮಿ ಲೇಯರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೀಡ್ತಾರೆ. ಎಕನಾಮಿಕಲಿ ಅಡ್ವಾನ್ಸ್ಡ್ ಅಮಾಂಗ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಬೆನಿಫಿಟ್, ಅಂದ್ರೆ ಯಾರು ಆರ್ಥಿಕವಾಗಿ ಮುಂದುವರೆದಿರ್ತಾರೆ ಅವರನ್ನ ಅವರು ಆ ಕ್ಯಾಟಗರಿಗೆ ಸೇರಿದ್ರು ಕೂಡ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ ಇಂದ ಅವರನ್ನ ಹೊರಗಿಡ್ತಕ್ಕಂಥದ್ದನ್ನ ಕೆನೆ ಪದರ ನೀತಿ ಅಂತ ನಾವು ಹೇಳ್ಬೋದಾಗಿರುತ್ತೆ. ಅದಾದ್ಮೇಲೆ 50% ಕ್ಯಾಪ್ ಆನ್ ರಿಸರ್ವೇಶನ್, ಅಂದ್ರೆ ಒಟ್ಟು ಮೀಸಲಾತಿ ಏನಿರುತ್ತೆ ಸೊ ಕೊಡ್ತಕ್ಕಂಥ ಎಲ್ಲಾ ವರ್ಗಗಳಿಗೆ ಸೇರಿಸಿ ಬರ್ತಕ್ಕಂಥ ಒಟ್ಟು ಮೀಸಲಾತಿ ಏನಿರುತ್ತೆ ಅದು ಯಾವುದೇ ಕಾರಣಕ್ಕೂ 50% ಗಿಂತ ಜಾಸ್ತಿ ಆಗಬಾರ್ದು, ಎಕ್ಸೆಪ್ಟ್ ಇನ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್, ಅಂದ್ರೆ ಕೆಲವೊಂದು ವಿಶೇಷವಾದ ಅಥವಾ ಅಸಾಧಾರಣವಾಗಿರ್ತಕ್ಕಂಥ ಸಂದರ್ಭಗಳನ್ನ ಹೊರತುಪಡಿಸಿ ಒಟ್ಟು ಮೀಸಲಾತಿ ಅಂತಕ್ಕಂಥದ್ದು 50%ಕ್ಕಿಂತ ಹೆಚ್ಚಾಗಬಾರದು ಎಂಬ ತೀರ್ಪನ್ನ ಸೊ ಈ ಒಂದು ಇಂದಿರಾ ಸಹನ್ವಿ ಪ್ರಕರಣದಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ನೋ ರಿಸರ್ವೇಶನ್ ಇನ್ ಪ್ರಮೋಷನ್, ಅಂದ್ರೆ ಈ ಒಂದು ಬಡ್ತಿ ಏನಿರುತ್ತೆ ಅದರಲ್ಲಿ ಮೀಸಲಾತಿಯನ್ನ ಕನ್ಸಿಡರ್ ಮಾಡಬಾರ್ದು ಅಂತಕ್ಕಂಥ ಒಂದು ತೀರ್ಪನ್ನ ನೀಡಲಾಗುತ್ತೆ. ಆರ್ಟಿಕಲ್ 16 ಕ್ಲಾಸ್ 4 ಡಸ್ ನಾಟ್ ಪರ್ಮಿಟ್ ರಿಸರ್ವೇಶನ್ ಇನ್ ಪ್ರಮೋಷನ್ಸ್ ಫಾರ್ OBCs, ಅಂದ್ರೆ OBCಗಳಿಗೆ ಈ ಒಂದು ವಿಧಿ 16 ಕ್ಲಾಸ್ 4 ಅಡಿಯಲ್ಲಿ ಈ ಬಡ್ತಿಗೆ ಯಾವುದೇ ರೀತಿಯ ಮೀಸಲಾತಿಯನ್ನ ಕೊಡಬಾರದು ಅಂತ ಹೇಳುತ್ತೆ. ಲೇಟರ್ ಅಮೆಂಡೆಡ್ ಫಾರ್ SCs ಅಂಡ್ STs, ಸೊ ಈ ಒಂದು ಬದಲಾವಣೆಯನ್ನ ಮತ್ತೆ SC ಮತ್ತೆ STಗಳಿಗೆ ತಿದ್ದುಪಡಿಯನ್ನ ಕೂಡ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅಲೋನ್, ಅಂದ್ರೆ ನಾಟ್ ಸಫಿಷಿಯಂಟ್ ಫಾರ್ ರಿಸರ್ವೇಶನ್, ಅಂದ್ರೆ ಅವರು ಕೇವಲವಾಗಿ ಆರ್ಥಿಕವಾಗಿ ಹಿಂದುಳಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆ ರಿಸರ್ವೇಶನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರ ಜೊತೆಗೆ ಸೋಷಿಯಲಿ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ ಇರಬೇಕು, ಅಂದ್ರೆ ಮಸ್ಟ್ ಬಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿರ್ಬೇಕಾಗಿರುತ್ತೆ. ಸೊ ಮೀಸಲಾತಿಗೆ ಇದೊಂದೇ ಮಾತ್ರ ಸಾಕಾಗಲ್ಲ, ಅಂದ್ರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಮಾತ್ರ ಸಾಕಾಗೋದಿಲ್ಲ. ಸೊ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅನ್ನ ಕೂಡ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ತೀರ್ಪಿನ ಮುಖಾಂತರ ನೀಡಲಾಗಿರುತ್ತೆ. ಹಾಗಿದ್ರೆ ನಮ್ಮ ಒಂದು ಸಂವಿಧಾನದಲ್ಲಿ ಏನು ಹೇಳುತ್ತೆ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ, ವಾಟ್ ಆರ್ ಕಾನ್ಸ್ಟಿಟ್ಯೂಷನ್ ಸೇಸ್ ಅಂತ ನಾವು ನೋಡೋದಾದ್ರೆ ಆರ್ಟಿಕಲ್ 16 ಕ್ಲಾಸ್ 1 ಅನ್ನ ನಾವು ನೋಡೋದಾದ್ರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಅಂದ್ರೆ ಈ ಒಂದು ಸಾರ್ವಜನಿಕ ಉದ್ಯೋಗಗಳಲ್ಲಿ ಅವಕಾಶಗಳನ್ನ ಸಮಾನವಾಗಿ ಕೊಡಬೇಕಂತ ವಿಧಿ 16 ಕ್ಲಾಸ್ 1 ಹೇಳುತ್ತೆ. ಅದರ ಜೊತೆಗೆ ಆರ್ಟಿಕಲ್ 16 ಕ್ಲಾಸ್ 4 ಏನು ಹೇಳುತ್ತೆ ಅಂದ್ರೆ ಅಲೋಸ್ ರಿಸರ್ವೇಶನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾಟ್ ಅಡಿಕ್ವೇಟ್ಲಿ ರೆಪ್ರೆಸೆಂಟೆಡ್ ಇನ್ ಸರ್ವಿಸಸ್, ಅಂದ್ರೆ ಸೇವೆಯಲ್ಲಿ ಸಮರ್ಪಕವಾಗಿ ಪ್ರಾತಿನಿಧ್ಯವಿಲ್ಲದ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡಬೇಕಂತಕ್ಕಂಥದ್ದನ್ನ ಅದೇ ಸಂವಿಧಾನ ವಿಧಿ 14 ಕ್ಲಾಸ್ 4 ನಲ್ಲಿ ಹೇಳ್ತಕ್ಕಂಥದ್ದನ್ನ ನಮ್ಮ ಒಂದು ಸಂವಿಧಾನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ಆರ್ಟಿಕಲ್ 340 ಅಂತ ಬರುತ್ತೆ, ಎಂಪವರ್ಸ್ ದಿ ಪ್ರೆಸಿಡೆಂಟ್ ಟು ಅಪಾಯಿಂಟ್ ಕಮಿಷನ್ಸ್ ಟು ಇನ್ವೆಸ್ಟಿಗೇಟ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದ್ರೆ ಈ ವಿಧಿ 340 ಪ್ರಕಾರ ಹಿಂದುಳಿದ ವರ್ಗಗಳನ್ನ ಅಧ್ಯಯನ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಆಯೋಗವನ್ನ ರಚನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ವಿಧಿ 340 ಅಡಿಯಲ್ಲಿ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನ ಪ್ರಕಾರ ಮಂಡಲ್ ಆಯೋಗವನ್ನ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಇತಿಹಾಸದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ನಾವು ಇಂಟ್ರಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಕ್ರೀಮಿ ಲೇಯರ್, ಸೊ ಈ ಒಂದು ಕೆನೆ ಪದರ ಎಂಬ ಪರಿಕಲ್ಪನೆಯನ್ನ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. ಸೊ ಅದೇ ವರ್ಗದಲ್ಲಿ ಯಾರ್ಯಾರು ಅಡ್ವಾನ್ಸ್ ಆಗಿರ್ತಾರೆ ಅವರಿಗೆ ಈ ಒಂದು ಮೀಸಲಾತಿಯನ್ನ ಹೊರಗಿಡ್ತಕ್ಕಂಥ ಒಂದು ಕ್ರೀಮಿ ಲೇಯರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಕೂಡ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. 2025ರಲ್ಲಿ 1964ರ ವಿದೇಶಿಯರ ಆದೇಶವನ್ನ ಬದಲಾಯಿಸಲು ಕೇಂದ್ರ ಗೃಹ ಸಚಿವಾಲಯ ಯಾವ ಆದೇಶವನ್ನ ಸೂಚಿಸಿತು? ಇನ್ 2025 which order was notified by the Union Ministry of Home Affairs to replace the Foreigners Order 1964? ವೆರಿ ಸಿಂಪಲ್, ಈ ಫಾರಿನರ್ಸ್ ಆರ್ಡರ್ 1964 ಅಂತ ಇರುತ್ತೆ. ಸೊ ಇದನ್ನ ಈಗ ರೀಪ್ಲೇಸ್ ಮಾಡಿರ್ತಾರೆ. ಯಾವುದರಿಂದ ರೀಪ್ಲೇಸ್ ಮಾಡಿರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಲಸೆ ಮತ್ತು ವಿದೇಶಿಯರ ಆದೇಶ 2025. ಇದನ್ನ ನಾವು ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಆರ್ಡರ್ 2025 ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಡರ್ ನಿಂದ ರೀಪ್ಲೇಸ್ ಮಾಡಲಾಗಿರುತ್ತೆ. ಏನಿದರ ಸಿಗ್ನಿಫಿಕೆನ್ಸ್, ಯಾವುದಕ್ಕಾಗಿ ಈ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು
ಫಾರಿನ್ ಟ್ರಿಬ್ಯುನಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ವಿದೇಶಿ ನ್ಯಾಯಮಂಡಳಿಗಳು ಕ್ಯಾನ್ ಇಶ್ಯೂ ಅರೆಸ್ಟ್ ವಾರೆಂಟ್, ಸೆಂಡ್ ಫಾರಿನರ್ಸ್ ಟು ಡಿಟೆನ್ಷನ್ ಸೆಂಟರ್ಸ್. ಅಂದ್ರೆ ಇವಾಗ ಈ ಫಾರಿನ್ ಟ್ರಿಬ್ಯುನಲ್ಸ್ ಏನಿರುತ್ತೆ, ವಿದೇಶಿ ನ್ಯಾಯಮಂಡಳಿಗಳಿಗೆ ಒಂದು ವಿಶೇಷವಾದ ಅಧಿಕಾರವನ್ನ ಈಗ ನೀಡಲಾಗಿರುತ್ತೆ. ಆ ಅಧಿಕಾರ ಏನು ಅಂದ್ರೆ ಅವರು ಬಂಧನ ವಾರೆಂಟ್ಗಳನ್ನ ಹೊರಡಿಸಬಹುದಾಗಿರುತ್ತೆ ಮತ್ತು ವಿದೇಶಿಯರು ಅಂತ ಅವರನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅವರನ್ನ ಬಂಧನ ಕೇಂದ್ರಗಳಿಗೆ ಅಥವಾ ಡಿಟೆನ್ಷನ್ ಸೆಂಟರ್ಸ್ಗಳಿಗೆ ಕಳಿಸ್ತಕ್ಕಂಥ ಒಂದು ಅಧಿಕಾರವನ್ನ ಈ ಒಂದು ಫಾರಿನ್ ಟ್ರಿಬ್ಯುನಲ್ಸ್ಗೆ ನೀಡಲಾಗಿರುತ್ತೆ. ಸೊ ಏನಿದು ಫಾರಿನ್ ಟ್ರಿಬ್ಯುನಲ್ಸ್, ಯಾರನ್ನ ನಾವು ವಿದೇಶಿಯರಂತ ಕನ್ಸಿಡರ್ ಮಾಡ್ತೇವೆ, ಏನಕ್ಕೆ ಈ ಒಂದು ಇಶ್ಯೂ ರೇಸ್ ಆಗಿದೆ, ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಯೂನಿಯನ್ ಮಿನಿಸ್ಟ್ರಿ ವತಿಯಿಂದ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಇದಾಗಿರುತ್ತೆ. ಈ ನೋಟಿಫಿಕೇಶನ್ ಪ್ರಕಾರ ಇಮಿಗ್ರೇಷನ್ ಅಂಡ್ ಫಾರಿನ್ ಆರ್ಡರ್ 2025 ಏನಿದೆ, ಇದು ಫಾರಿನರ್ಸ್ ಆರ್ಡರ್ 1964 ಮುಂಚೆ ಏನಿತ್ತು ಅದನ್ನ ಬದಲಾಯಿಸ್ತಾ ಇದೆ. ಅದರರ್ಥ 1964ರಲ್ಲಿ ಇದ್ದಂತಹ ವಿದೇಶಿಯರ ಆದೇಶವನ್ನ ಈಗ ವಲಸೆ ಮತ್ತು ವಿದೇಶಿಯರ ಆದೇಶ 2025ರಿಂದ ಬದಲಾಯಿಸತಕ್ಕಂಥ ಅಧಿಸೂಚನೆಯನ್ನ ಕೇಂದ್ರ ಗೃಹ ಸಚಿವಾಲಯದ ವತಿಯಿಂದ ಹೊರಡಿಸಲಾಗಿರುತ್ತೆ. ಸೊ ಈ ಒಂದು ಹೊಸ ಆರ್ಡರ್ನ ಪ್ರಕಾರ ಇಟ್ ಗ್ರಾಂಟ್ಸ್ ಫಾರಿನ್ ಟ್ರಿಬ್ಯುನಲ್ಸ್ ಅಂದ್ರೆ ವಿದೇಶಿ ನ್ಯಾಯಮಂಡಳಿಗಳು ಯಾವ್ದಾವ್ದು ಇರುತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪವರ್ ಏನು ಅಂದ್ರೆ ಅದನ್ನ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅಂದ್ರೆ ಅರೆ ನ್ಯಾಯಾಂಗ ವ್ಯವಸ್ಥೆಯಾಗಿ ಅದಕ್ಕೆ ಅಧಿಕಾರವನ್ನ ನೀಡಲಾಗಿರುತ್ತೆ. ಈಕ್ವಿವೆಲೆಂಟ್ ಟು ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಮೊದಲನೇ ವರ್ಗದ ಅಥವಾ ಪ್ರಥಮ ದರ್ಜೆಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ಗಳಿಗೆ ಸಮಾನಾಂತರವಾಗಿರ್ತಕ್ಕಂಥ ಅಧಿಕಾರವನ್ನ ಈಗ ವಿದೇಶಿ ನ್ಯಾಯಮಂಡಳಿಗಳಿಗೆ ನೀಡುವ ಮುಖಾಂತರ ಅದನ್ನ ಕ್ವಾಶಿ ಜುಡಿಷಿಯಲ್ ಅರೆ ನ್ಯಾಯಾಂಗ ವ್ಯವಸ್ಥೆಯಾಗಿ ಅಧಿಕಾರವನ್ನ ನೀಡ್ತಕ್ಕಂಥ ಬದಲಾವಣೆಯನ್ನ ಈ ಒಂದು ಆರ್ಡರ್ನ ಮುಖಾಂತರ ನೀಡಲಾಗಿರುತ್ತೆ. ನಾವು ವಿತ್ ದಿಸ್ ವಾಟ್ ಆರ್ ದಿ ಪವರ್ಸ್ ದೇ ಗೇನ್, ಅವರಿಗೆ ಬರ್ತಕ್ಕಂಥ ಒಂದು ಅಧಿಕಾರಗಳೇನು ಅಂತ ನಾವು ನೋಡೋದಾದ್ರೆ, ದೇ ಕ್ಯಾನ್ ಇಶ್ಯೂ ಅರೆಸ್ಟ್ ವಾರೆಂಟ್ ಅಂದ್ರೆ ಬಂಧನದ ಒಂದು ವಾರೆಂಟ್ಗಳನ್ನ ಅವರು ಇಶ್ಯೂ ಮಾಡಬಹುದಾಗಿರುತ್ತೆ. ಇಫ್ ಅ ಪರ್ಸನ್ ಫೇಲ್ಸ್ ಟು ಅಪಿಯರ್ ಬಿಫೋರ್ ದಿ ಟ್ರಿಬ್ಯುನಲ್ ವೆನ್ ಸಮ್ಮನ್ಡ್ ಅಂದ್ರೆ ಅವ್ರಿಗೆ ಏನಾದರೂ ಸಮ್ಮನ್ ಅನ್ನ ನೀಡಿದಾಗ ಅವರು ನ್ಯಾಯಮಂಡಳಿಗೆ ಹಾಜರಾಗೋದನ್ನ ನಿರಾಕರಿಸಿದಾಗ ಅಥವಾ ಆ ಒಂದು ಸಮ್ಮನ್ ಅನ್ನ ಕಡೆಗಣಿಸಿದಾಗ ಅವರನ್ನ ಬಂಧನ ಮಾಡ್ತಕ್ಕಂಥ ವಾರೆಂಟ್ ಅನ್ನ ಇಶ್ಯೂ ಮಾಡಲಿಕ್ಕೆ ಈ ಒಂದು ಫಾರಿನ್ ಟ್ರಿಬ್ಯುನಲ್ಗೆ ಈಗ ಅಧಿಕಾರವನ್ನ ನೀಡಲಾಗಿರುತ್ತೆ. ಅಂಡ್ ದೇ ಕ್ಯಾನ್ ಸೆಂಡ್ ಇಂಡಿವಿಜುವಲ್ಸ್ ಟು ಡಿಟೆನ್ಷನ್ ಆರ್ ಹೋಲ್ಡಿಂಗ್ ಸೆಂಟರ್ಸ್ ಇಫ್ ದೇ ಕೆನ್ ನಾಟ್ ಪ್ರೂವ್ ಇಂಡಿಯನ್ ಸಿಟಿಸನ್ಶಿಪ್ ಆರ್ ಸೆಕ್ಯೂರ್ ಬೇಲ್. ಸೊ ಯಾರು ನಮ್ಮ ಭಾರತೀಯ ದೇಶದ ಪೌರತ್ವವನ್ನ ಸಾಬೀತುಪಡಿಸಲು ವಿಫಲರಾದಲ್ಲಿ ಅಥವಾ ಜಾಮೀನು ಪಡೆಯಲು ಸಾಧ್ಯವಾಗದಿದ್ದಲ್ಲಿ ಅವರನ್ನ ಈ ಒಂದು ವಸತಿ ಕೇಂದ್ರಗಳಿಗೆ ಅಥವಾ ಬಂಧನ ಕೇಂದ್ರಗಳಿಗೆ ಕಳಿಸ್ತಕ್ಕಂಥ ಒಂದು ಅಧಿಕಾರವನ್ನ ಕೂಡ ಈ ಒಂದು ಫಾರಿನ್ ಟ್ರಿಬ್ಯುನಲ್ಸ್ಗೆ ನೀಡಲಾಗಿರುತ್ತೆ. ಅಂಡ್ ದೇ ಕ್ಯಾನ್ ಸಮ್ಮನ್ ಅಂಡ್ ಎಕ್ಸಾಮಿನ್ ವಿಟ್ನೆಸಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕರೆಸ್ತಕ್ಕಂಥದ್ದು, ಅವರನ್ನ ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರವನ್ನ ಕೂಡ ನೀಡಲಾಗಿರುತ್ತೆ. ಡಿಮ್ಯಾಂಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಅಂದ್ರೆ ಅವರು ಸಿಟಿಸನ್ಸ್ ಅಂತ ಪ್ರೂವ್ ಮಾಡಲಿಕ್ಕೆ ಸಮಂಜಸವಾಗಿರ್ತಕ್ಕಂಥ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರು ಒತ್ತಾಯ ಮಾಡಬಹುದಾಗಿರುತ್ತೆ. ಅಂಡ್ ಕಂಡಕ್ಟ್ ಇನ್ಕ್ವೈರೀಸ್ ಅಂಡರ್ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ನಾಗರಿಕ ಮತ್ತು ಅಪರಾಧ ಕಾರ್ಯವಿಧಾನ ಸಂಹಿತೆ ಏನಿರುತ್ತೆ ಅದರ ಅಡಿಯಲ್ಲಿ ವಿಚಾರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೂಡ ಈಗ ಫಾರಿನ್ ಟ್ರಿಬ್ಯುನಲ್ಸ್ಗೆ ನೀಡಲಾಗಿರುತ್ತೆ. ನಾವು ವಾಟ್ ಆರ್ ದಿ ಅಡಿಷನಲ್ ಪ್ರಾವಿಷನ್ಸ್ ಅಂದ್ರೆ ಈ ಒಂದು ಹೊಸ ಆರ್ಡರ್ 2025ರ ಆದೇಶದ ಪ್ರಕಾರ ಇಷ್ಟೊತ್ತು ಏನೇನ್ ಪವರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಅದರ ಜೊತೆಗೆ ಸ್ವಲ್ಪ ಹೆಚ್ಚುವರಿ ಪ್ರಾವಿಷನ್ಸ್ ಅನ್ನ ಕೂಡ ನೀಡಲಾಗಿರುತ್ತೆ. ಅದೇನು ಅಂತ ನಾವು ನೋಡೋದಾದ್ರೆ, ಫಾರಿನರ್ಸ್ ಮೇ ಬಿ ಬಾರ್ಡ್ ಫ್ರಮ್ ಎಂಪ್ಲಾಯ್ಮೆಂಟ್ ಇನ್ ಸೆನ್ಸಿಟಿವ್ ಸೆಕ್ಟರ್ಸ್ ಲೈಕ್ ಡಿಫೆನ್ಸ್, ನ್ಯೂಕ್ಲಿಯರ್ ಎನರ್ಜಿ ಅಂಡ್ ಹ್ಯೂಮನ್ ರೈಟ್ಸ್ ವಿತೌಟ್ ಸೆಂಟ್ರಲ್ ಅಪ್ರೂವಲ್ ಅಂದ್ರೆ ಕೇಂದ್ರದ ಅನುಮೋದನೆಯನ್ನ ಪಡೆಯದ ಹೊರತು ರಕ್ಷಣಾ ಕ್ಷೇತ್ರ, ಯಾಕಂದ್ರೆ ಇವೆಲ್ಲ ನಮ್ಮ ಸೆನ್ಸಿಟಿವ್ ಸೆಕ್ಟರ್ಸ್ ಆಗಿರುತ್ತೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾನ್ಫಿಡೆನ್ಶಿಯಾಲಿಟಿ ಇರುತ್ತೆ. ಸೊ ಅದರಿಂದ ಪ್ಯೂರ್ ಇಂಡಿಯನ್ಸ್ ಅಂದ್ರೆ ನಮ್ಮ ಸಹಜ ಭಾರತೀಯರು ಮಾತ್ರ ಈ ಒಂದು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ರಕ್ಷಣಾ ಕ್ಷೇತ್ರ ಆಗಿರ್ಬೋದು, ಪರಮಾಣು ಶಕ್ತಿ ಆಗಿರ್ಬೋದು, ಮಾನವ ಹಕ್ಕುಗಳಂತಹ ಸೂಕ್ಷ್ಮ ವಲಯಗಳಲ್ಲಿ ಅವರನ್ನ ವಿದೇಶಿಯರನ್ನ ಉದ್ಯೋಗದಿಂದ ನಿರ್ಬಂಧಿಸಬಹುದಾಗಿರ್ತಕ್ಕಂಥ ಒಂದು ಅಧಿಕಾರವನ್ನ ಕೂಡ ಈ ಒಂದು ಫಾರಿನ್ ಟ್ರಿಬ್ಯುನಲ್ಸ್ಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಫಾರಿನ್ ಟ್ರಿಬ್ಯುನಲ್ಗಳ ಒಂದು ಸ್ಕೋಪ್ ಅಥವಾ ವ್ಯಾಪ್ತಿ
ಏನು ಅಂತ ನಾವು ನೋಡೋದಾದ್ರೆ ಕರೆಂಟ್ಲಿ ಫಂಕ್ಷನಲ್ ಓನ್ಲಿ ಇನ್ ಅಸ್ಸಾಂ. ಸೊ ಪ್ರಸ್ತುತವಾಗಿ ಇವು ಅಸ್ಸಾಂನಲ್ಲಿ ಮಾತ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ವೇರ್ 100 FTs ಆಪರೇಟ್, ಅಂದ್ರೆ 100ರಷ್ಟು ಫಾರಿನ್ ಟ್ರಿಬ್ಯುನಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಪ್ರೈಮರ್ಲಿ ಟು ಅಡ್ಜುಕೇಟ್ ಕೇಸಸ್ ಅರೈಸಿಂಗ್ ಫ್ರಮ್ ದಿ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ ಎಕ್ಸ್ಕ್ಲೂಷನ್. ಸೊ ನಿಮಗೆ NRC ಅಂತ ಮಾಡಿರ್ತಾರೆ. ಸೊ ವೆರಿ ರೀಸೆಂಟ್ಲಿ ಈ ಒಂದು NRC ಅಂತ ಮಾಡಿರ್ತಾರೆ. ಈ ಒಂದು NRC ಮುಖಾಂತರ, NRC ಅಂದ್ರೆ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂತ ಹೇಳ್ತೇವೆ. ಸೊ ಇದರ ಮುಖಾಂತರ ಹೊರಗಿಡುವಿಕೆಗಳಿಂದ ಉಂಟಾಗಿರ್ತಕ್ಕಂಥ ಪ್ರಕರಣಗಳೇನಿರುತ್ತೆ, ಯಾರು ಈ ಒಂದು NRC ಪ್ರಕಾರ ನಾನ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಆಗಿರುತ್ತೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳನ್ನ ಅಸ್ಸಾಂನಲ್ಲಿರ್ತಕ್ಕಂಥ 100 ಫಾರಿನ್ ಟ್ರಿಬ್ಯುನಲ್ಸ್ಗಳು ಈಗ ಹ್ಯಾಂಡಲ್ ಮಾಡಿರುತ್ತೆ. ಸೊ ಇದು ಸಕ್ರಿಯವಾಗಿರುತ್ತೆ, ಅಂದ್ರೆ ಹೆಚ್ಚು ಈ ಒಂದು ಟ್ರಿಬ್ಯುನಲ್ಗಳು ಸಕ್ರಿಯವಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಅಸ್ಸಾಂನಲ್ಲಿ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥ ನ್ಯಾಯಮಂಡಳಿಗಳಾಗಿರುತ್ತೆ. ಅದರ್ ಸ್ಟೇಟ್ ಸ್ಟಿಲ್ ರಿಲೇ ಆನ್ ಲೋಕಲ್ ಕೋರ್ಟ್ಸ್ ಫಾರ್ ಸಚ್ ಮ್ಯಾಟರ್ಸ್. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ವಿಷಯಗಳು ಬಂದಾಗ ಇನ್ನೂ ಅಲ್ಲಿರ್ತಕ್ಕಂಥ ಸಾಮಾನ್ಯ ಕೋರ್ಟ್ಗಳೇನಿರುತ್ತವೆ ಅವುಗಳ ಮೇಲೇನೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನ ನಾವು ಬೇರೆ ರಾಜ್ಯಗಳಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಫಾರಿನ್ ಟ್ರಿಬ್ಯುನಲ್ಸ್ ಅಂದ್ರೆ ಏನು, ವಿದೇಶಿ ನ್ಯಾಯಮಂಡಳಿಗಳು ಅಂದ್ರೆ ಏನು, ಅದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದು ಪ್ರಸ್ತುತವಾಗಿ ಈಗ ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿರುತ್ತೆ, ಅಂದ್ರೆ ಅರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಫಾರಿನರ್ಸ್ ಆಕ್ಟ್ 1964 1946ರ ವಿದೇಶಿಯರ ಕಾಯ್ದೆಯ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಒರಿಜಿನಲಿ ಗವರ್ನ್ಡ್ ಬೈ ದಿ ಫಾರಿನರ್ಸ್ ಆರ್ಡರ್ 1964. ಸೊ ಇದು 1964ರ ಫಾರಿನರ್ಸ್ ಆರ್ಡರ್ ನ ಪ್ರಕಾರ ಗವರ್ನ್ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ವಿದೇಶಿ ನ್ಯಾಯಮಂಡಳಿಗಳು ಅಂತ ಕರೀತೇವೆ. ಸೊ ದೇರ್ ಪ್ರೈಮರಿ ರೋಲ್ ಇಸ್ ಟು ಡಿಟರ್ಮೈನ್ ವೆದರ್ ದ ಪರ್ಸನ್ ರಿಸೈಡಿಂಗ್ ಇನ್ ಇಂಡಿಯಾ ಈಸ್ ಅ ಫಾರಿನರ್, ಎಸ್ಪೆಷಲಿ ಕೇಸಸ್ ವೇರ್ ಸಿಟಿಸನ್ಶಿಪ್ ಈಸ್ ಡಿಸ್ಪ್ಯೂಟೆಡ್. ಅಂದ್ರೆ ಅವರ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದ ಸಂದರ್ಭದಲ್ಲಿ ಅದನ್ನ ವಿಚಾರಣೆ ಮಾಡತಕ್ಕಂತ ಒಂದು ಕಾರಣಕ್ಕಾಗಿ ಈ ಒಂದು ಫಾರಿನ್ ಟ್ರಿಬ್ಯುನಲ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ದೇ ಕ್ರಿಯೇಟೆಡ್ ಅಂಡರ್ ಸೆಕ್ಷನ್ 3 ಆಫ್ ದಿ ಫಾರಿನರ್ಸ್ ಆಕ್ಟ್ 1946 1946ರಲ್ಲಿ ಒಂದು ವಿದೇಶಿ ಕಾಯ್ದೆ ಅಂತ ಇರುತ್ತೆ. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 3 ಅಂತ ಬರುತ್ತೆ. ಸೆಕ್ಷನ್ 3 ನ ಅಡಿಯಲ್ಲಿ ಈ ಒಂದು ನ್ಯಾಯಮಂಡಳಿಗಳನ್ನ ರಚನೆ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಯಾರ್ಯಾರು ಇರ್ತಾರೆ, ಸೊ ಈ ಒಂದು ನ್ಯಾಯಮಂಡಳಿಯ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ headed by members with judicial experience, retired judges, advocates and civil servants. ಅಂದ್ರೆ ಇದರಲ್ಲಿ ನ್ಯಾಯಾಂಗದಲ್ಲಿ ಅನುಭವವನ್ನ ಹೊಂದಿರತಕ್ಕಂಥ ಸದಸ್ಯರು, ಫಾರ್ ಎಕ್ಸಾಂಪಲ್ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ನಾಗರಿಕರ ಸೇವಕರ ನೇತೃತ್ವದಲ್ಲಿ ಈ ಒಂದು ನ್ಯಾಯಮಂಡಳಿಯನ್ನ ರಚನೆ ಮಾಡಲಾಗಿರುತ್ತೆ. ಈಚ್ ಟ್ರಿಬ್ಯುನಲ್ ಕ್ಯಾನ್ ಹ್ಯಾವ್ ಅಪ್ ಟು 3 members ಆಸ್ ಪರ್ ದಿ 2025 ಅಪ್ಡೇಟ್. ಇತ್ತೀಚಿನ ಒಂದು ಅಪ್ಡೇಟ್ ನ ಪ್ರಕಾರ ಪ್ರತಿಯೊಂದು ನ್ಯಾಯಮಂಡಳಿಯಲ್ಲೂ 3 ಸದಸ್ಯರು, ಅಂದ್ರೆ ಇವರನ್ನ ಹೊರತುಪಡಿಸಿ 3 ಜನ ಸದಸ್ಯರನ್ನ ಹೊಂದತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಸೊ ಈಗ ನೀಡಲಾಗಿರುತ್ತೆ. ಅಂಡ್ ಇಟ್ ಬಿಕೇಮ್ ಕ್ರೂಷಿಯಲ್ ಆಫ್ಟರ್ 2019 NRC. ಸೊ NRC ಅನ್ನ ನಾವು 2019ರಲ್ಲಿ ಈ ಒಂದು ನಾನ್ ಸಿಟಿಸನ್ಸ್ ಆಫ್ ಇಂಡಿಯಾನ ರೆಕಗ್ನೈಸ್ ಮಾಡಲಿಕ್ಕೆ ನಾವು NRC ಅನ್ನ ಏನ್ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಇದಾದ ನಂತರ ಈ ಒಂದು ಟ್ರಿಬ್ಯುನಲ್ಗಳ ಕೆಲಸ ಬಹಳ ಜಾಸ್ತಿ ಆಗಿರುತ್ತೆ. ಕಾರಣ ಏನು ಅಂದ್ರೆ ಎಕ್ಸ್ಕ್ಲೂಡೆಡ್ ನಿಯರ್ಲಿ 19 lakh ಪೀಪಲ್ ಫ್ರಮ್ ಸಿಟಿಸನ್ಶಿಪ್ ರೋಲ್ಸ್. ಅಂದ್ರೆ ಈ ಒಂದು ನಾಗರಿಕತೆಯಿಂದ ಸರಿಸುಮಾರು 19 ಲಕ್ಷ ಜನರನ್ನ ಪೌರತ್ವದ ಪಟ್ಟಿಯಿಂದ ಹೊರಗಿಟ್ಟಿರುವ ಕಾರಣದಿಂದ ನಾವು ದೇ ಆಲ್ ಹ್ಯಾವ್ ಟು ಪ್ರೂವ್ ದೇ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಅದರಿಂದ ನ್ಯಾಯಮಂಡಳಿಗೆ ಹೆಚ್ಚಿನ ಒಂದು ಹೊರೆ ಇರತಕ್ಕಂಥದ್ದನ್ನ ಈ ಒಂದು NRC ಅನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಚಾಂಕಿಂಗ್ ಅನ್ನು ಯುರೋಪ್ಗೆ ಸಂಪರ್ಕಿಸುವ ಹೈ ಸ್ಪೀಡ್ ರೈಲು ಆಧಾರಿತ ವ್ಯಾಪಾರ ಕಾರಿಡಾರ್ನ ಉದ್ದೇಶವೇನು? What is the high-speed rail-based trade corridor connecting Chongqing to Europe destined to achieve? So ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಚೈನಾ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇದನ್ನ BRI ಅಂತ ಹೇಳ್ತೇವೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಅಡಿಯಲ್ಲಿ ಸಮುದ್ರ ಮಾರ್ಗಗಳನ್ನ, ಅಂದ್ರೆ ಜಲಮಾರ್ಗಗಳನ್ನ ಮತ್ತೆ ರಸ್ತೆ ರೈಲು ಮಾರ್ಗಗಳನ್ನ ಅಕ್ರಾಸ್ ದಿ ಗ್ಲೋಬ್, ನಮ್ಮ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ಕಂಟ್ರಿ ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಪರ್ಟಿಕ್ಯುಲರ್ಲಿ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಚೈನಾದಿಂದ ಮಾಡ್ತಾ
ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅಕ್ರಾಸ್ ದ ಗ್ಲೋಬ್ ಈ ಒಂದು ಟ್ರೇಡ್ ರೂಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಚೈನಾದವರು ಮಾಡಿರ್ತಕ್ಕಂಥ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಆಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ ನ ಭಾಗವಾಗಿ ಈಗ ಒಂದು ರೈಲ್ವೆ ಮಾರ್ಗವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ನಿರ್ಧಾರದ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಯೇಜ್ ಕಾಲುವೆಯಂತಹ ಸಮುದ್ರ ಚಾಕ್ ಪಾಯಿಂಟ್ ಗಳನ್ನು ಬೈಪಾಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದ್ರೆ ಟು ಬೈಪಾಸ್ ಮರಿಟೈಮ್ ಚಾಕ್ ಪಾಯಿಂಟ್ಸ್ ಲೈಕ್ ಸುಯೇಜ್ ಕೆನಲ್. ಸೊ ಸುಯೇಜ್ ಕೆನಲ್ ಅಂತಕ್ಕಂಥದ್ದು ತುಂಬಾ ತುಂಬಾ ವಿವಾದಿತವಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ವಾರ್ ಆದಾಗ ಈ ಎಲ್ಲ ಸಮಯಗಳಲ್ಲಿ ಸೊ ಇದು ಸ್ವಲ್ಪ ಅನ್ಅವೈಲೇಬಲ್ ಇರ್ತಕ್ಕಂಥ ಒಂದು ಕೆನಾಲ್ ಆಗಿರೋದ್ರಿಂದ ಸೊ ಇಟ್ ಈಸ್ ಮೋಸ್ಟ್ಲಿ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್. ಸೊ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಲ್ಲಿ ಹೆಚ್ಚಾಗಿರುವ ಕಾರಣದಿಂದ ಆ ಒಂದು ಪ್ರಭಾವವನ್ನ ಓವರ್ಕಮ್ ಮಾಡಲಿಕ್ಕೆ ಅದನ್ನೇ ನಾವು ಚೋಕ್ ಪಾಯಿಂಟ್ ಅಂತ ಹೇಳ್ತಕ್ಕಂಥ. ಚೋಕ್ ಅಂದ್ರೆ ಉಸಿರುಗಟ್ಟಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಲ್ಲಿ ನಾವು ಉಸಿರುಗಟ್ತಾ ಇರ್ತಕ್ಕಂಥದ್ದು ಅದರ ರಿಯಲ್ ಮೀನಿಂಗ್ ಏನು ಅಂದ್ರೆ ನಮ್ಮ ಒಂದು ವ್ಯಾಪಾರದ ಮಾರ್ಗಗಳು ಬಂದ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗ ಯುದ್ಧಗಳಾಗತ್ತೆ, ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮದೇ ಒಂದು ಪ್ರತ್ಯೇಕ ಮಾರ್ಗವನ್ನ ನಾವು ಡೆವಲಪ್ ಮಾಡಿಕೊಂಡ್ರೆ ಈ ರೀತಿಯ ಚೋಕ್ ಪಾಯಿಂಟ್ಸ್ ಅನ್ನ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಚೈನಾದವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಮ್ಯಾಪ್ ನಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನ್ ಮೆನ್ಷನ್ ಮಾಡಿರ್ತಕ್ಕಂಥ ಪ್ಲೇಸ್ ಈ ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಇಲ್ಲಿ ಚಾಂಕಿಂಗ್ ಅಂತ ಹೇಳ್ತೇವೆ. ಸೊ ಇದನ್ನ ಇಲ್ಲಿಂದನೇ ಈ ಒಂದು ರೂಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಈಗ ಪ್ರಸ್ತುತವಾಗಿ ಚೈನಾದವರು ಯುರೋಪ್ಗೆ ರೀಚ್ ಆಗ್ತಕ್ಕಂಥದ್ದು ಈ ಒಂದು ಮಾರ್ಗದಲ್ಲಿ. ಸೊ ಈ ಒಂದು ಮಲಾಕಾ ಸ್ಟ್ರೇಟ್ ನ ಮುಖಾಂತರ ಅವರು ಈ ದ ಗಲ್ಫ್ ಆಫ್ ಈಡನ್ ನ ಮುಖಾಂತರ, ಸೊ ಈ ಒಂದು ರೆಡ್ ಸಿ ನ ಮುಖಾಂತರ ಮೆಡಿಟರೇನಿಯನ್ ಸೀಗೆ ಬಂದು ಸೊ ಈ ರೀತಿಯಲ್ಲಿ ಅವರು ಯುರೋಪಿಯನ್ ಕಂಟ್ರಿಗೆ ರೀಚ್ ಆಗ್ತಾ ಇದ್ದಾರೆ. ಈ ಸುಯೇಜ್ ಕೆನಾಲ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ, ಸಮ್ವೇರ್ ಇಲ್ಲಿ ಬರುತ್ತೆ. ಸೊ ಇದು ಬ್ಲಾಕ್ ಸಿ ಅನ್ನ ಮೆಡಿಟರೇನಿಯನ್ ಸೀಗೆ ಕನೆಕ್ಟ್ ಮಾಡ್ತಕ್ಕಂಥ ಮ್ಯಾನ್ ಮೇಡ್ ಕೆನಾಲ್ ಆಗಿರುತ್ತೆ. ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರೋದಿಲ್ಲ, ಅದನ್ನ ಕೃತಕವಾಗಿ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಈ ಒಂದು ಪ್ಲೇಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಹಳ ಹೆಚ್ಚಾಗಿರುವ ಕಾರಣದಿಂದ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಲಾಂಗೆಸ್ಟ್ ರೂಟ್ ಆಲ್ಸೋ. ಸೊ ಇದು ದೀರ್ಘವಾಗಿರ್ತಕ್ಕಂಥ ಒಂದು ಮಾರ್ಗ ಕೂಡ ಆಗಿರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಚೈನಾ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಚಾಂಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಾರೆ ರೈಲು ಮಾರ್ಗವನ್ನ. ಸೊ ಈ ಒಂದು ರೀತಿಯಲ್ಲಿ ರೈಲು ಮಾರ್ಗವನ್ನ ಯುರೋಪಿಯನ್ ಕಂಟ್ರೀಸ್ಗೆ ರೀಚ್ ಆಗ್ತಕ್ಕಂಥ ಒಂದು ಲ್ಯಾಂಡ್ ರೂಟ್ ಅನ್ನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆ ಒಂದು ಚೋಕ್ ಪಾಯಿಂಟ್ ಅನ್ನ ಕೂಡ ಅವರು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಈ ಒಂದು ಲಾಂಗೆಸ್ಟ್ ಡಿಸ್ಟೆನ್ಸ್ ಅನ್ನ ಕೂಡ ಅವರು ಅವಾಯ್ಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಇದೇನು ಅನ್ನೋದನ್ನ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಚೈನಾ ಇಸ್ ಬಿಲ್ಡಿಂಗ್ ಆಲ್ಟರ್ನೇಟಿವ್ ರೂಟ್. ಏನಕ್ಕೆ ಅಂದ್ರೆ ಎಕ್ಸ್ಪೋರ್ಟ್ ಗೂಡ್ಸ್ ಟು ಯುರೋಪ್ಗೆ ತಮ್ಮ ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡುವ ಉದ್ದೇಶದಿಂದ ಅವರು ಸೌತ್ ಪಾಸಿಂಗ್ ಥ್ರೂ ಇಟ್ ಸೌತ್ ಸಿ ಅಂದ್ರೆ ಸೌತ್ ಸಿ ಅಥವಾ ಈ ಚೀನಾ ತನ್ನ ದಕ್ಷಿಣ ಸಮುದ್ರದ ಮೂಲಕ ಹಾದು ಹೋಗದೆ ಅದನ್ನ ಅವಾಯ್ಡ್ ಮಾಡುವ ಮುಖಾಂತರ ಯುರೋಪ್ಗೆ ಸರಕುಗಳನ್ನ ರಫ್ತು ಮಾಡ್ತಕ್ಕಂಥ ಒಂದು ಪರ್ಯಾಯ ಮಾರ್ಗವನ್ನ ಈಗ ನಿರ್ಮಾಣ ಮಾಡ್ತಾ ಇದೆ. ಏನಿದು ಆಲ್ಟರ್ನೇಟಿವ್ ರೂಟ್ ಅಂತ ನಾವು ನೋಡೋದಾದ್ರೆ ಹೈ ಸ್ಪೀಡ್ ರೈಲ್ ಬೇಸ್ಡ್ ಟ್ರೇಡ್ ಕಾರಿಡಾರ್ ಆಗಿರುತ್ತೆ. ಅಂದ್ರೆ ಇದು ರೈಲ್ವೆ ಮಾರ್ಗವಾಗಿರುತ್ತೆ ಅಂಡ್ ಹೈ ಸ್ಪೀಡ್ ರೈಲ್ವೆ ಮಾರ್ಗವಾಗಿರುತ್ತೆ. ಸೊ ಇದು ಚಾಂಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಚಾಂಕಿಂಗ್ ಏನಕ್ಕೆ ಅಂದ್ರೆ ಇಟ್ ಈಸ್ ಚೈನಾಸ್ ಇನ್ಲ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುತ್ತೆ. ಅಂದ್ರೆ ಚೈನಾದ ಪ್ರಮುಖ ಉತ್ಪಾದನಾ ಕೇಂದ್ರ ಇದಾಗಿರುತ್ತೆ. ಆ ಒಂದು ಕಾರಣದಿಂದ ಚಾಂಕಿಂಗ್ ಇಂದ ಈ ಒಂದು ರೈಲ್ವೆ ಮಾರ್ಗವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಯುರೋಪ್ಗೆ ಕನೆಕ್ಟ್ ಆಗುತ್ತೆ ಬೈಪಾಸಿಂಗ್ ಟ್ರೆಡಿಷನಲ್ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಲೈಕ್ ಸುಯೇಜ್ ಕೆನಾಲ್. ಸೊ ಸುಯೇಜ್ ಕೆನಾಲ್ ಅಂತಹ ಒಂದು ಉಸಿರುಗಟ್ಟಿಸುವ ಒಂದು ಮಾರ್ಗವೇನಿರುತ್ತೆ ಅದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅಂದ್ರೆ ಸುಯೇಜ್ ಕೆನಾಲ್ ಆನ್ ರೇಲ್ಸ್ ಅಂತ ನಾಮಕರಣ ಮಾಡಿದ್ದಾರೆ. ಅಂದ್ರೆ ಸುಯೇಜ್ ಅಂದ್ರೆ ಅದು ಜಲಮಾರ್ಗವಾಗಿರುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಇರುವ ಕಾರಣದಿಂದ ಇದಕ್ಕೆ ಸುಯೇಜ್ ಕೆನಾಲ್ ಆನ್ ರೇಲ್ಸ್ ಅಂತ ಕರೀತಾರೆ. ಅಂದ್ರೆ ರೈಲಿನ ಮುಖಾಂತರ ಸುಯೇಜ್ ಕೆನಾಲ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಇಟ್ ಇಸ್ ಪಾರ್ಟ್ ಆಫ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಸೊ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ನಾನು ಇನ್ಕ್ವೆಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಿ ಪ್ರೀವಿಯಸ್ ವಿಡಿಯೋಸ್. ಅದರ ಲಿಂಕ್ ಅನ್ನ ಕೂಡ ನಾನು ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿರ್ತೇನೆ. ಯಾರಿಗೆ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಗೊತ್ತಿರೋದಿಲ್ಲ ಸೊ ದಯವಿಟ್ಟು ಅದನ್ನ ಒಂದ್ಸತಿ ವಾಚ್ ಮಾಡಿದ್ರೆ ಅದು ಏನು ಎಕ್ಸಾಕ್ಟ್ಲಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದು ರೆಡ್ಯೂಸಸ್ ಟ್ರಾನ್ಸಿಟ್ ಟೈಮ್
ಅಂಡ್ ಕಸ್ಟಮ್ಸ್ ಡಿಲೇಸ್ ಅಂಡ್ ಜಿಯೋಪೊಲಿಟಿಕಲ್ ರಿಸ್ಕ್. ಅಂದ್ರೆ ಈ ಒಂದು ಹೊಸ ಮಾರ್ಗವನ್ನ ಡೆವಲಪ್ ಮಾಡಿದ್ದೆ ಆದಲ್ಲಿ ಅವರಿಗೆ ಸಮಯ ಸೇವ್ ಆಗುತ್ತೆ. ಅಂದ್ರೆ ಈ ಒಂದು ಕಸ್ಟಮ್ಸ್ ಸೀಮಾ ಸುಂಕಗಳ ಒಂದು ಡಿಲೇ ಏನಿರುತ್ತೆ ಅದನ್ನ ಅವರು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಈ ಭೌಗೋಳಿಕ ರಾಜಕೀಯ ಅಪಾಯಗಳೇನಿರುತ್ತೆ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆಯನ್ನ ಈ ಒಂದು ಮಾರ್ಗ ಅವರಿಗೆ ಬೆನಿಫಿಟ್ ಅನ್ನ ಮಾಡುತ್ತೆ. ಸೊ ಈ ಒಂದು ಮಾರ್ಗದ ಫೀಚರ್ಸ್ ಅಥವಾ ವಿಶೇಷ ವೈಶಿಷ್ಟ್ಯಗಳೇನು ಅಂತ ನಾವು ನೋಡೋದಾದ್ರೆ ಹಬ್ ಸಿಟಿ. ಸೊ ಐ ಟೋಲ್ಡ್ ಯು ಈ ಚಾಂಗಿಂಗ್ ಅಂತಕ್ಕಂಥದ್ದು ಚೈನಾದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿರುತ್ತೆ. ಪ್ರೊಡ್ಯೂಸರ್ಸ್ 1/3 ಆಫ್ ವರ್ಲ್ಡ್ಸ್ ಲ್ಯಾಪ್ಟಾಪ್ಸ್, ಮೇಜರ್ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸ್ಪೋರ್ಟರ್ ಹಬ್ ಆಗಿರುತ್ತೆ. ಅಂದರೆ ಪ್ರಪಂಚದ 1/3 ಭಾಗದಷ್ಟು ಲ್ಯಾಪ್ಟಾಪ್ಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಅದರ ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ಪ್ರದೇಶ ಕೂಡ ಇದಾಗಿರುತ್ತೆ. ಸೊ ಇದರ ಕನೆಕ್ಟಿವಿಟಿಯನ್ನು ನಾವು ನೋಡೋದಾದ್ರೆ ಲಿಂಕ್ಸ್ ಟು 60 ಚೈನೀಸ್ ಸಿಟೀಸ್ ಟು 50 ಯುರೋಪಿಯನ್ ಸಿಟೀಸ್. ಅಂದರೆ 60 ಚೀನಾದ ನಗರಗಳನ್ನು 50 ಯುರೋಪಿಯನ್ ನಗರಗಳಿಗೆ ಈ ಒಂದು ಮಾರ್ಗದ ಮುಖಾಂತರ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಯತ್ನವಾಗಿರುತ್ತೆ. ಸೊ ಸ್ಪೀಡ್ ಅಡ್ವಾಂಟೇಜ್, ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ನಾನು ಹೇಳಿದೆ ಹೈ ಸ್ಪೀಡ್ ರೇಲ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇದರಿಂದ ಲೆಸ್ ದೆನ್ 2 ವೀಕ್ಸ್ 2 ವಾರಗಳಿಗಿಂತ ಕಡಿಮೆ ಸಮಯದಲ್ಲಿ ಯುರೋಪ್ ಮಾರುಕಟ್ಟೆಯನ್ನ ಅವರು ರೀಚ್ ಆಗಬಹುದಾಗಿರುತ್ತೆ. 10 to 20 ಡೇಸ್ ಅನ್ನ ಸೇವ್ ಮಾಡಬಹುದು. ಅಂದ್ರೆ ಅವರು ಸಮುದ್ರ ಮಾರ್ಗದಲ್ಲಿ ಇದೇ ಗೂಡ್ಸ್ ಅನ್ನ ಅವರು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಎಷ್ಟು ದಿನಗಳಾಗ್ತಾ ಇತ್ತು ಅದಕ್ಕಿಂತ 10 ರಿಂದ 20 ದಿನಗಳನ್ನ ಅವರು ಸೇವ್ ಮಾಡಬಹುದಾಗಿರುತ್ತೆ. ಅಂಡ್ ಆಸಿಯನ್ ಎಕ್ಸ್ಪ್ರೆಸ್ ಅನ್ನ ಕೂಡ ಅವರು ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಮಾರ್ಗಕ್ಕಿಂತ ಮುಂಚೆ ಆಸಿಯನ್ ಕಂಟ್ರೀಸ್ಗಳ ಜೊತೆಗೆ ಆಲ್ರೆಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೆಲಾಂಗೋರ್ ಮಲೇಷಿಯಾವನ್ನ ಚಾಂಕಿಂಗ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಸೊ ಇವರು ಆಸಿಯನ್ ಕಂಟ್ರೀಸ್ಗಳಿಗೆ ಕೂಡ ಈ ಒಂದು ಮಾರ್ಗವನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ಸ್, ಇಲ್ಲಿ ನ್ಯೂ ಟರ್ಮಿನಲ್ಸ್, ಏರ್ಪೋರ್ಟ್ ಲಿಂಕ್ಸ್ ಮತ್ತೆ ಲಾಜಿಸ್ಟಿಕ್ಸ್ ಪಾರ್ಕ್ಸ್ ಗಳನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಸೊ ದಿಸ್ ಇಸ್ ಚಾಂಕಿಂಗ್. ಸೊ ಈ ಕಡೆ ಬಂದಾಗ ಅದು ಯುರೋಪ್ಗೆ ಕನೆಕ್ಟ್ ಆಗ್ತಕ್ಕಂಥ ಮಾರ್ಗವಾಗಿರುತ್ತೆ. ಸೊ ಈ ಕಡೆ ಬಂದಾಗ ಇವರು ಆಸಿಯನ್ ಕಂಟ್ರೀಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವನ್ನ ಕೂಡ ಸೊ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ಇಟ್ ಈಸ್ ಗೋಯಿಂಗ್ ಟು ಡೈವರ್ಸಿಫೈ ಟ್ರೇಡ್ ರೂಟ್ಸ್ ಅವೇ ಫ್ರಮ್ ವೆಸ್ಟರ್ನ್ ಕಂಟ್ರೋಲ್ ಸಿ ಲೈನ್ಸ್. ಅಂದ್ರೆ ಈ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅವರ ನಿಯಂತ್ರಣದಲ್ಲಿರ್ತಕ್ಕಂಥ ಸಮುದ್ರ ಮಾರ್ಗಗಳು, ಈ ಒಂದು CH ಕೆನಲ್ ಆಗಿರ್ಬೋದು, ಮಲಾಕಾ ಆಗಿರ್ಬೋದು, ಹರ್ಮೂಜ್ ಆಗಿರ್ಬೋದು, ಈ ರೀತಿಯ ವೆಸ್ಟರ್ನ್ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಮಾರ್ಗಗಳನ್ನ ಬೈಪಾಸ್ ಮಾಡ್ತಕ್ಕಂಥ ಬೆಸ್ಟ್ ರೂಟ್ ಅನ್ನ ಚೈನಾದವರು ಡೆವಲಪ್ ಮಾಡ್ತಾ ಇದ್ದಾರೆ. ಇಟ್ ರೆಡ್ಯೂಸಸ್ ಎಕ್ಸ್ಪೋಷರ್ ಟು ಮೆರಿಟೈಮ್ ಡಿಸ್ರಪ್ಷನ್ಸ್. ಅಂದ್ರೆ ಈ ಒಂದು ಕಡಲ ಒಂದು ವ್ಯಾಪಾರ ಏನಿರುತ್ತೆ ಅಲ್ಲಾಗ್ತಕ್ಕಂಥ ಒಂದು ಅಡಚಣೆಗಳೇನಿರುತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೂ ಕೂಡ ಈ ಒಂದು ಮಾರ್ಗ ಅವ್ರಿಗೆ ಸಪೋರ್ಟ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಎಕ್ಸರ್ಸೈಸ್ ಮೈತ್ರಿ 14. ಸೊ 14ನೇ ಅಭ್ಯಾಸ, ಇದನ್ನ ಮೈತ್ರಿ ಅಭ್ಯಾಸ ಅಂತ ಹೇಳ್ತೇವೆ. ಸೊ ಈ ಒಂದು ಅಭ್ಯಾಸದ 14ನೇ ಆವೃತ್ತಿ ಆಗಿರುತ್ತೆ. ಸೊ 1 ರಿಂದ 14ನೇ ಸೆಪ್ಟೆಂಬರ್ ಈ ಒಂದು ಅಭ್ಯಾಸ ನಡೆಯುತ್ತೆ. ಇದು ಜಾಯಿಂಟ್ ಟ್ರೈನಿಂಗ್ ನೋಡ್ ಉಮರಾಯ್ ಮೇಘಾಲಯದಲ್ಲಿ ನಡೆಯುತ್ತೆ. ಸೊ ಮೇಘಾಲಯದ ಉಮ್ರಾಯ್ನಲ್ಲಿ ಈ ಒಂದು ಅಭ್ಯಾಸವನ್ನ ನಡೆಸಲಾಗುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇಂಟರ್ ಆಪರಬಿಲಿಟಿ, ಕೌಂಟರ್ ಟೆರರಿಸಂ ಕೇಪಬಿಲಿಟೀಸ್ ಮತ್ತೆ ರೀಜನಲ್ ಸ್ಟೆಬಿಲಿಟಿ, ಅಂದ್ರೆ ಪರಸ್ಪರ ಕಾರ್ಯಸಾಧ್ಯತೆ, ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಮತ್ತೆ ಪ್ರಾದೇಶಿಕ ಸ್ಥಿರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯಾಸದ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ರೀಇನ್ಫೋರ್ಸಸ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ, ಅಂದ್ರೆ ನಮ್ಮ ಭಾರತ ದೇಶದ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಇರುತ್ತೆ. ಅಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ಪಾಲಿಸಿ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಥೈಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಲುಕ್ ಈಸ್ಟ್ ಪಾಲಿಸಿಗೆ ಇದು ಓವರ್ಲ್ಯಾಪ್ ಆಗ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಇದರ ಜೊತೆಗೆ ನಮ್ಮ ಮಿಲಿಟರಿ ಟು ಮಿಲಿಟರಿ ಎಕ್ಸ್ಚೇಂಜ್ ಅಂಡರ್ ಇಂಡೋ ಪೆಸಿಫಿಕ್ ಫ್ರೇಮ್ವರ್ಕ್, ಇಂಡೋ ಪೆಸಿಫಿಕ್ ಚೌಕಟ್ಟಿನ ಅಡಿಯಲ್ಲಿ ಮಿಲಿಟರಿ ವಿನಿಮಯ ಕೂಡ ಸೊ ಈ ಒಂದು ಅಭ್ಯಾಸದಿಂದ ಹೆಚ್ಚಾಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 952. ಸೊ ಮೊದಲನೇ ಪ್ರಶ್ನೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರವನ್ನ ಕೊಡಬಹುದಾಗಿರುತ್ತೆ. ಸೊ ಎರಡನೇದು ಯುದ್ಧ ಅಭ್ಯಾಸ 2025ರಲ್ಲಿ ಭಾರತೀಯ ಸೇನೆಯು ಯಾವ ರೆಜಿಮೆಂಟ್ ಭಾಗವಹಿಸಿತ್ತು, ಅಂದ್ರೆ ಇದರಲ್ಲಿ ಯಾವ ರೆಜಿಮೆಂಟ್ ಪಾರ್ಟಿಸಿಪೇಟ್ ಮಾಡಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನೆಕ್ಸ್ಟ್ ಡೇಟ್ ಅಪ್ಡೇಟ್ ಅನ್ನ ಕೂಡ ನಾನು ವೆರಿ ಸೂನ್ ಐ ವಿಲ್ ಬಿ ಅಪ್ಡೇಟಿಂಗ್. ಸೊ ಯು ಕೀಪ್ ರೀಡಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.